Okay. See, electron density is nothing but, so illi, for example, let me take this as a benzene ring. Illi benzene ring ide andre, so illi nanu electron rich centers anta helta idini, ಅಥವಾ ಇಲ್ಲಿ electron density ಜಾಸ್ತಿ ಇದೆ ಅಂತ ಹೇಳ್ತಾ ಇದೀನಿ. ಅಂದ್ರೆ ಇಲ್ಲಿ electrons ಗಳು ಜಾಸ್ತಿ ಇದಾವೆ ಅಂತ ಅಷ್ಟೇ. ಒಂದು ಎಲೆಕ್ಟ್ರಾನ್ ಕ್ಲೌಡ್ ಅಂತ ನೀವು ತಗೊಬಹುದು. ನಾವು ಇದನ್ನ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಎಲ್ಲೋ ಒಂದು ಎಲೆಕ್ಟ್ರಾನ್ ಇದೆ ಅಂದ್ರೆ ಅದ್ರದ್ದು ಕ್ಲೌಡ್ ಹೀಗಿರುತ್ತೆ ಸುತ್ತ, ಇದಿಷ್ಟು ಇನ್ಫ್ಲೂಯೆನ್ಸ್ ಇರುತ್ತೆ ಎಲೆಕ್ಟ್ರಾನ್ಗೆ ಅಂತ. ಸೊ ಈ ತರ ಎಲೆಕ್ಟ್ರಾನ್ ಡೆನ್ಸಿಟಿ ಅಂದ್ರೆ ಈ ತರ ನಮ್ಗೆ ಇಲ್ಲಿಗೆ ಇದೆ ಅಂದ್ರೆ ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್ ಇದಾವೆ ಅಂದ್ರೆ, ಸೊ ಅದಷ್ಟು ಎಲೆಕ್ಟ್ರಾನ್ ಕ್ಲೌಡ್ಗಳು ಇರುತ್ತೆ. ಸೊ ಅಂದ್ರೆ ಅದ್ರದ್ದು ಅಲ್ಲಿ ಆ ಎಲೆಕ್ಟ್ರಾನ್ದು ಏನಾಗಿರುತ್ತೆ, ಲೆಟ್ಸ್ ಸೇ ಯು ಕ್ಯಾನ್ ಟೇಕ್ ಇಟ್ ಲೈಕ್ ದಟ್, ಯಾವ್ದಾದ್ರು ಒಂದು ಗುಡ್ ಸ್ಮೆಲ್ ನಿನ್ಗೆ ಅದೇನಾಗುತ್ತೆ ತುಂಬಾ ರೇಂಜ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಆ ತರ ಇಲ್ಲೂ ಕೂಡ ಆ ಎಲೆಕ್ಟ್ರಾನ್ ಕ್ಲೌಡ್ ಏನಾಗುತ್ತೆ ತುಂಬಾ ಲಾಂಗರ್ ರೀಜನ್ ತನಕ ಸ್ಪ್ರೆಡ್ ಆಗಿರುತ್ತೆ ಅದ್ರದ್ದು ಎಲೆಕ್ಟ್ರಾನ್ ಕ್ಲೌಡ್. ಸೊ ಎಲೆಕ್ಟ್ರಾನ್ ಕ್ಲೌಡ್ ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿ ಅಂದ್ರೆ ಆ ಜಾಗದಲ್ಲಿ ನಮ್ಗೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇದಾವೆ ಅಂತ, ಅದು ಒಂದು ಎಲೆಕ್ಟ್ರಾನ್ ರಿಚ್ ಸೆಂಟರ್ಸ್ ಅಂತ ಕರಿತೀವಿ ಅಷ್ಟೇ. ದಟ್ ಈಸ್ ವಾಟ್ ಎಲೆಕ್ಟ್ರಾನ್ ಡೆನ್ಸಿಟಿ. ಜಾಸ್ತಿ ಎಲೆಕ್ಟ್ರಾನ್ ಇರಬೇಕು ಅಂತ ಅಷ್ಟೇ. ಓಕೆ. ಆಕ್ಚುಲಿ ನಾವು ಏನ್ ಹೇಳಿದ್ವಿ ಇಲ್ಲಿ, ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಿ ಶುಡ್ ರಿಮೆಂಬರ್. ಮೀಸೋಮೆರಿಕ್ ಎಫೆಕ್ಟ್ ಗಿಂತ ಪ್ರಿಡಾಮಿನೇಟ್ ಯಾವುದು ಅಂತ ಹೇಳಿದೆ ಅಂದ್ರೆ ಇಂಡಕ್ಟಿವ್ ಎಫೆಕ್ಟ್ ಪ್ರಿಡಾಮಿನೇಟ್ ಆಗುತ್ತೆ ಕಂಪೇರಿಟಿವ್ಲಿ ಮೀಸೋಮೆರಿಕ್ ಎಫೆಕ್ಟ್ ಅಂತ. ಬಟ್ 99% ಆಫ್ ದ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಏನಿದೆ ಅದರಲ್ಲಿ ನಮ್ಗೆ ಮೀಸೋಮೆರಿಕ್ ಎಫೆಕ್ಟ್ ಡಾಮಿನೇಟ್ ಆಗೋದು ಓವರ್ ಇಂಡಕ್ಟಿವ್ ಎಫೆಕ್ಟ್. 99% ಅದನ್ನೇ ಡಾಮಿನೇಟ್ ಆಗೋದು. ಬಟ್ ಇನ್ ದ ಕೇಸ್ ಆಫ್ ಹ್ಯಾಲೋಜಿನೇಷನ್, ಈ ರಿಯಾಕ್ಷನ್ ಏನ್ ಮಾತಾಡ್ತಿದೀವಿ ನಾವು, ಇಲ್ಲಿ ಮಾತ್ರ ಅದು ನಮಗೆ ರಿವರ್ಸ್ ಆಗುತ್ತೆ. ಸೊ ಇಲ್ಲಿ ಮಾತ್ರ ಇದೊಂದು ಕೇಸಲ್ಲಿ ಇಂಡಕ್ಟಿವ್ ಎಫೆಕ್ಟ್ ಡಾಮಿನೇಟ್ ಆಗುತ್ತೆ. ಅದರ್ ದನ್ ದಿಸ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಮೀಸೋಮೆರಿಕ್ ಎಫೆಕ್ಟ್ ಇಸ್ ಗೋಯಿಂಗ್ ಟು ಬಿ ಡಾಮಿನೇಟಿಂಗ್. ಮೀಸೋಮೆರಿಕ್ ಎಫೆಕ್ಟ್ ಯಾಕೆ ಡಾಮಿನೇಟ್ ಆಗುತ್ತೆ ಅಂದ್ರೆ ರೆಸೋನೆನ್ಸ್ ಆಗುತ್ತಲ್ಲ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ನೇಚರ್ ಇರೋದ್ರಿಂದ ಅದೇನ್ ಮಾಡುತ್ತೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಜಾಸ್ತಿ ಆಗಂಗ್ ಮಾಡುತ್ತೆ. ದಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಡಾಮಿನೇಟಿಂಗ್ ಓವರ್ ದ ಇಂಡಕ್ಟಿವ್ ಎಫೆಕ್ಟ್. ಇದೇ ನೀವಾಗ Cl ಬದಲೇನೆ ಇಫ್ ಯು ಟೇಕ್ Cl ಬೇಡ, Cl ಬದಲೇ ನಾವು ಅದೇ ಜಾಗದಲ್ಲಿ ಒಂದು OH ಏನಾದ್ರೂ ತಗೊಂಡ್ರೆ, ಓಕೆ. ಸೊ ಇನ್ ದ ಕೇಸ್ ಆಫ್ OH ಏನಾಗುತ್ತೆ, ನಮ್ಗೆ ಕ್ಲೋರಿನ್ ಗಿಂತ ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ರೂ ಈ ಕೇಸಲ್ಲಿ ಎಲೆಕ್ಟ್ರಾನ್ ಇಲ್ಲಿಗೆ ಡೊನೇಟ್ ಆಗುತ್ತೆ. ಈ ಕೇಸಲ್ಲಿ OH ನಮ್ಗೆ ಎಲೆಕ್ಟ್ರಾನ್ ಏನು ರಿಂಗ್ ಆಕ್ಟಿವೇಟರ್ಸ್ ಆಗಿ ಆಕ್ಟ್ ಮಾಡುತ್ತೆ. OH is an strongly activating. Go back to your first PUC textbook and look into that. OH is an strongly activating. So ನಾನು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಇನ್ ದ ಕೇಸ್ ಆಫ್ ಹ್ಯಾಲೋಜನ್. ಹ್ಯಾಲೋಜನ್ಸ್ ಒಂದೇ ಕೇಸಲ್ಲಿ ಮಾತ್ರ ನಮ್ಗೆ ಇಂಡಕ್ಟಿವ್ ಎಫೆಕ್ಟ್ ಡಾಮಿನೇಟ್ ಆಗುತ್ತೆ. ಅದು ಬಿಟ್ರೆ ಬೇರೆ ಎಲ್ಲಾ ಕೇಸಲ್ಲೂ ಮೀಸೋಮೆರಿಕ್ ಎಫೆಕ್ಟ್ ಡಾಮಿನೇಟ್ ಆಗುತ್ತೆ. ಸ್ಟೆಬಿಲಿಟಿ ಆರ್ಡರ್ ಬಂದಾಗ ಮೀಸೋಮೆರಿಕ್ ಎಫೆಕ್ಟ್ ಸ್ಟೆಬಿಲೈಸೇಷನ್ ಜಾಸ್ತಿ ನಮ್ಗೆ. ಸೊ ಬಿಕಾಸ್ ಆಫ್ ವಿಚ್ ನಮ್ಗೆ ಮೀಸೋಮೆರಿಕ್ ಎಫೆಕ್ಟ್ ಡಾಮಿನೇಟ್ ಆಗ್ಲೇಬೇಕು. ಬಟ್ ಇನ್ ದ ಕೇಸ್ ಆಫ್ ಹ್ಯಾಲೋಜನ್ ಮಾತ್ರ ನಮ್ಗೆ ಈ ಒಂದು ಎಕ್ಸೆಪ್ಷನ್ ಅರೈಸ್ ಆಗ್ತಿದೆ. ಈ ಎಕ್ಸೆಪ್ಷನ್ ಏನ್ ಅರೈಸ್ ಆಗ್ತಿದೆ, ಹೇಗ್ ಅರೈಸ್ ಆಗ್ತಿದೆ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ವಾಟ್ ವಿ ಕಮ್ ಅಪ್. ಸೊ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮ್ಗೆ ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್. ಇಲ್ಲ ಒಂದು ನಾರ್ಮಲ್ ಕಂಡೀಷನ್ ಮಾಡ್ತೀನಿ ಅಂದಾಗ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಡಕ್ಟ್ಸ್ ಬರಕ್ ಚಾನ್ಸ್ ಇರಲ್ಲ. ಸೊ ಆ ಕೇಸಲ್ಲಿ ವಿ ವಿಲ್ ಅಸ್ಯೂಮ್ ದಟ್ ಇಂಡಕ್ಟಿವ್ ಎಫೆಕ್ಟ್ ಇಸ್ ಗೋಯಿಂಗ್ ಟು ಬಿ ಡಾಮಿನೇಟಿಂಗ್ ಹಿಯರ್. ಕ್ಲಿಯರ್ ಸರ್? ಈ OH ಅಲ್ಲಿ
ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವಿಟಿ ಅಲ್ವಾ ಸರ್ ಜಾಸ್ತಿ? ಹೌದು. ಮತ್ತೆ ಅದುವೇ ಯಾಕೆ ಸರ್ ಇಂಡಕ್ಟಿವ್ ಎಫೆಕ್ಟ್ ಪ್ರಿಡಾಮಿನೆಂಟ್ ಬರಲ್ಲ? ಅದನ್ನೇ ನಾನು ಹೇಳಿದ್ದು. OH ಏನಿದೆ ಅದು ಸ್ಟ್ರಾಂಗ್ಲಿ ಆಕ್ಟಿವೇಟಿಂಗ್ ಗ್ರೂಪ್ ಕಣಪ್ಪ. ಓಕೆ, ಅದು ಡಿಆಕ್ಟಿವೇಟಿಂಗ್ ಗ್ರೂಪ್ ಅಲ್ವೇ ಅಲ್ಲ. ಬಟ್ ನೀನು ಹ್ಯಾಲೋಜನ್ ನ ನೋಡಿದ್ರೆ ಅದು ಡಿಆಕ್ಟಿವೇಟಿಂಗ್ ಗ್ರೂಪ್. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ನೀನು ಫಸ್ಟ್ ಪಿ ಯು ಸಿ ಟೆಕ್ಸ್ಟ್ ಬುಕ್ ತೆಗೆದು ನೋಡ್ಬೇಕು ಕಾನ್ಸೆಪ್ಟ್ಗಳನ್ನ. ಅಲ್ಲಿದೆ ಹೈಡ್ರೋಕಾರ್ಬನ್ಸ್ ಕೊನೆ ಚಾಪ್ಟರ್ಸ್ ಅಲ್ಲಿ ಕೊನೆ ಪೇಜಸ್ ಅಲ್ಲಿ ಇದಾವೆ. ಅದು ಯಾವ್ದು ಸ್ಟ್ರಾಂಗ್ಲಿ ಆಕ್ಟಿವೇಟ್ ಇದಾವೆ, ಯಾವ್ದು ವೀಕ್ ಆಕ್ಟಿವೇಟ್ ಇದಾವೆ ಅಂತ. ಓಕೆ, ಸೊ ಆದ್ರಿಂದ OH ಅದನ್ನೇ ನಾನು ಹೇಳಿದೆ, ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ರೂ ಇಲ್ಲಿ ಮೀಸೋಮೆರಿಕ್ ಎಫೆಕ್ಟ್ ಡಾಮಿನೇಟ್ ಆಗುತ್ತೆ. ಏನಕ್ಕೆ? OH is a strong activator, strong ring activator, but halogens are not. So because of, in this case, because of this only ನಮಗೆ mesomeric effect dominate ಆಗುತ್ತೆ. ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಸರ್ ಮತ್ತೆ NO2 ಇದ್ದಾಗ ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಅದ್ರಲ್ಲೂ ಇದೇ ತರ ಆಗುತ್ತೆ ಸರ್? ಯಾವ್ದ್ರಲ್ಲಿ? NO2 ಕೇಸ್ ತಗೊಂಡಾಗ NO2 ಅಲ್ಲಿ ನೈಟ್ರೋಜನ್. ಹೌದಪ್ಪ, NO2 ತಗೊಂಡಾಗ ಏನಾಗುತ್ತಪ್ಪ? NO2 ಕೇಸು NO2 ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಅಲ್ವಪ್ಪ, ಇರುವಂತ ಎಲೆಕ್ಟ್ರಾನ್ ಎಳ್ಕೊಂಡ್ಬಿಡುತ್ತೆ NO2. ಎಸ್ ಸರ್. ಎಲ್ಲಿಂದ ಕೊಡುತ್ತದು? ಕೊಡ್ತಾ ಇಲ್ಲ, ಅದು ಎಳ್ಕೊತಾ ಇದಾವೆ. ಅದೇನಾಯ್ತು? ಡಿಆಕ್ಟಿವೇಟಿಂಗ್ ಆಯ್ತು. ರೈಟ್, ಎಲೆಕ್ಟ್ರಾನ್ಸ್ ನ ಎಳ್ಕೊಂತ ಇದಾವೆ. ಅವಾಗ ಏನಾಗುತ್ತೆ? ಅದು ನಮ್ಗೆ ಡಿಆಕ್ಟಿವೇಶನ್ ಆಗುತ್ತೆ. ಅಲ್ಲಿ NO2 is again a deactivating group. NO2 is going to be a deactivating group. So you don't compare nucleophilic substitution reaction with that of electrophilic substitution reaction. ಎರಡರಲ್ಲೂ ಕ್ರೈಟೀರಿಯಾಸ್ ಬೇರೆ ಬೇರೆ. ನಾವ್ ಎರಡನ್ನೂ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ. ಒಂದು ರಿಚ್ ಸೆಂಟರ್ ಆದ್ರೆ ಇನ್ನೊಂದು ಡಿಫಿಷಿಯಂಟ್ ಸೆಂಟರ್. ಎಸ್ ಸರ್. ಎರಡಕ್ಕೂ ವೇರಿಯೇಷನ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. So now we'll get back to into the reactions here. So ಇಲ್ಲಿ ಫಸ್ಟ್ ನಾವು ನೋಡೋದಾದ್ರೆ ಹ್ಯಾಲೋಜಿನೇಷನ್ ಆಗ್ತಿದೆ. ಸೊ ಇದ್ರದ್ದು ಮೆಕ್ಯಾನಿಸಮ್ ನೀವು ಆಲ್ರೆಡಿ ನೋಡಿದ್ರೆ ಫಸ್ಟ್ ಇಯರ್ ಅಲ್ಲೇ. We'll not discuss more about the mechanism. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಕ್ಲೋರೋಬೆನ್ಸಿನ್ ಇದೆ. ಸೊ ಕ್ಲೋರೋಬೆನ್ಸಿನ್ ಅಲ್ಲಿ ಆ ಪ್ಲಸ್ ಎಮ್ ಎಫೆಕ್ಟ್ ಏನಿದೆ ಅದು ಎಲೆಕ್ಟ್ರಾನ್ ಡೆನ್ಸಿಟಿನ ಇನ್ಕ್ರೀಸ್ ಮಾಡುತ್ತೆ. ಅದೇ ಮೈನಸ್ ಎಮ್ ಎಫೆಕ್ಟ್ ಏನ್ ಮಾಡುತ್ತೆ? ಎಲೆಕ್ಟ್ರಾನ್ ಡೆನ್ಸಿಟಿನ ಡಿಕ್ರೀಸ್ ಮಾಡುತ್ತೆ. ಸೊ ಇಲ್ಲಿ -I ಡಾಮಿನೇಟ್ ಆಗೋದ್ರಿಂದ ನಮ್ಗೆ ಇಲ್ಲಿ ಡ್ರಾಸ್ಟಿಕ್ ಕಂಡೀಷನ್ಸ್ ಬೇಕಾಗುತ್ತೆ. ಸೊ we are using anhydrous AlCl3 or FeCl3 can also use anhydrous AlCl3 ಅಥವಾ FeCl3. ಸೊ ಈ AlCl3 ಅಥವಾ FeCl3 ಏನಾಗಿ ಆಕ್ಟ್ ಮಾಡುತ್ತೆ ಅಂದ್ರೆ ಪ್ರಮೋಟರ್ ಆಗಿ ಆಕ್ಟ್ ಮಾಡುತ್ತೆ. ಸೊ ರಿಯಾಕ್ಷನ್ ನ ಪ್ರಮೋಟ್ ಮಾಡುತ್ತೆ, ರಿಯಾಕ್ಷನ್ ನ ಫಾರ್ವರ್ಡ್ ಡೈರೆಕ್ಷನ್ ತಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ we can observe two products over there. One is ಆರ್ಥೋ and another one is para. 1,4 ಡೈಕ್ಲೋರೋಬೆನ್ಸಿನ್ ಮತ್ತೆ 1,2 ಡೈಕ್ಲೋರೋಬೆನ್ಸಿನ್ ಅಂತ ಹೇಳಿದ್ದಾರೆ. 1,2 dichlorobenzene is minor and 1,4 is a major product. So when chlorobenzene is heated with chlorine in the presence of anhydrous FeCl3 or AlCl3, we are going to get mixture of ortho and para dichlorobenzene is formed. So mixture of ortho ಮತ್ತೆ para ಸಿಗುತ್ತೆ. ಅದರಲ್ಲಿ ನಮಗೆ ಆರ್ಥೋ ಏನ್ ಫಾರ್ಮೇಶನ್ ಆಗುತ್ತೆ ಅದು ಮೈನರ್, ಪ್ಯಾರಾ ಏನ್ ಫಾರ್ಮೇಶನ್ ಆಗುತ್ತೆ ಮೇಜರ್. ಸೊ ಮೈನರ್ ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ರಿಪಲ್ಷನ್ ಅಷ್ಟೇ. ಸೊ ಇಲ್ಲಿ ನಾವ್ ಎರಡು ಹ್ಯಾಲೋಜನ್ಸ್ ಇದಾವೆ ನೋಡಿ, ಈ ಕಡೆ ಇದೊಂದು ಕ್ಲೋರಿನ್ ಇಲ್ಲೊಂದು ಕ್ಲೋರಿನ್. ಸೊ ಇಲ್ಲುವೆ ನಮ್ಗೆ ಔಟರ್ ಅಲ್ಲಿ 6 ಎಲೆಕ್ಟ್ರಾನ್ಸ್, ಇಲ್ಲೂ ಕೂಡ 6 ಎಲೆಕ್ಟ್ರಾನ್ಸ್ ಇರುತ್ತೆ.
ಸೊ ಅವೇನಾಗುತ್ತೆ ನಮ್ಗೆ ರಿಪಲ್ಷನ್ ಎಕ್ಸಿಸ್ಟ್ ಮಾಡುತ್ತೆ. ನೋಡಿ ಅದನ್ನೇ ಹೇಳಿದ್ ನಾನು, ಎಲೆಕ್ಟ್ರಾನ್ ಕ್ಲೌಡ್ ಅಥವಾ ಎಲೆಕ್ಟ್ರಾನ್ ಡೆನ್ಸಿಟಿ ಅಂತ ಏನ್ ಕೇಳ್ತಾ ಇದ್ರೆ ನೀವು, ಸೊ ಇಲ್ಲಿ ಸೊ ಈ ತರ ಎಲೆಕ್ಟ್ರಾನ್ಸ್ ಏನಿದಾವೆ ಕ್ಲೋರಿನ್ ಸುತ್ತ, ಸೊ ಇದು ಎಲೆಕ್ಟ್ರಾನ್ ಕ್ಲೌಡ್ ಅಥವಾ ಇದು ಎಲೆಕ್ಟ್ರಾನ್ ಡೆನ್ಸಿಟಿ. ಸೊ ಇದ್ರದ್ದು ಎಲೆಕ್ಟ್ರಾನ್ ಕ್ಲೌಡ್ ಮತ್ತೆ ಇದ್ರದ್ದು ಎಲೆಕ್ಟ್ರಾನ್ ಕ್ಲೌಡ್ ಮಧ್ಯೆ ಏನಾಗುತ್ತೆ ನಮ್ಗೆ ರಿಪಲ್ಷನ್ ಎಕ್ಸಿಸ್ಟ್ ಆಗುತ್ತೆ. ಆ ರಿಪಲ್ಷನ್ ಎಕ್ಸಿಸ್ಟ್ ಆಗೋದ್ರಿಂದ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ, ಅಂದ್ರೆ ಕಾಂಪೌಂಡ್ ಫಾರ್ಮೇಶನ್ ಆಗುವಂತದ್ದು ಸ್ಟೇಬಲ್ ಇರೋದಿಲ್ಲ. ಸೊ ಅದು ಸ್ಟೇಬಲ್ ಇಲ್ಲ ಅಂದ್ರೆ ಇದ್ರದ್ದು ಪ್ರಾಡಕ್ಟ್ ಏನಾಗುತ್ತೆ ಮೈನರ್ ಆಗುತ್ತೆ, ಪ್ಯಾರಾ ಪೊಸಿಷನ್ ಅಲ್ಲಿ ಇರುವಂತ ಪ್ರಾಡಕ್ಟ್ ಮೇಜರ್ ಆಗಿ ನಮಗೆ ಬರುತ್ತೆ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಮೈನರ್ ಅಂಡ್ ಮೇಜರ್ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ದಿಸ್ ಇಸ್ ಹ್ಯಾಲೋಜಿನೇಷನ್. ಸೊ ಸಿಮಿಲರ್ಲಿ ಇನ್ ದ ಕೇಸ್ ಆಫ್ ನೈಟ್ರೇಷನ್, ಸೊ ನೈಟ್ರೇಷನ್ ಅಲ್ಲಿ ಅಗೇನ್ ನಾವು ಕ್ಲೋರೋಬೆನ್ಸಿನ್ ತಗೊಂಡಿದ್ದೀವಿ. ಸೊ ಅಲ್ಲಿಗೆ ನೈಟ್ರಿಕ್ ಆಸಿಡ್ ಮತ್ತೆ ಕಾನ್ಸಂಟ್ರೇಟ್ ರಿಯಾಕ್ಟ್ ಮಾಡಿದಾಗ ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ 1 chloro 2 nitrobenzene ಮತ್ತೆ 1 chloro 4 nitrobenzene. ಅಗೇನ್ ದ ಸೇಮ್ ಕೇಸ್, ಮೈನರ್ ಮತ್ತೆ ಮೇಜರ್ ಪ್ರಾಡಕ್ಟ್ಸ್ ಬಂದಿದೆ. ಸೊ ಇಲ್ಲಿಂದ ಏನು ಸ್ಟೋರಿ ಇದೆ ಅದು ಸೇಮ್ ಸ್ಟೋರಿ. ಸೊ ಇಲ್ಲಿಂದ ಏನ್ ಚೇಂಜಸ್ ಆಗಲ್ಲ, ನಿಮ್ಗೆ ಯಾವ್ದು ಎಲೆಕ್ಟ್ರೋಫೈಲ್ ಅಂತ ಗೊತ್ತಾಗ್ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ಆಲ್ಫಾ ಮತ್ತೆ ಪ್ಯಾರಾ ಪೊಸಿಷನ್ ಗೆ ಅಟ್ಯಾಚ್ ಮಾಡ್ಕೊಂತ ಹೋದ್ರೆ ಆಯ್ತು. ಸೊ ನೆಕ್ಸ್ಟ್ ಸಲ್ಫೋನೇಷನ್. ಸಲ್ಫೋನೇಷನ್ ಅಲ್ಲಿ SO3H is a nucleophile. ಸೊ ಅದು ಕೂಡ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಗೆ ಅಟ್ಯಾಚ್ ಆಗಿದೆ. ಸೊ ಅದಾದ್ಮೇಲೆ ಫ್ರಿಡೆಲ್ಕ್ರಾಫ್ಟ್ ಆಲ್ಕಲೇಷನ್ ಅಂಡ್ ಅಸೈಲೇಷನ್ಸ್ ವಿ ಹ್ಯಾವ್. ಸೊ ಆಲ್ಕಲೇಷನ್ ಅಲ್ಲಿ ಮಿಥೈಲ್ ಕ್ಲೋರೈಡ್ ತಗೋತೀವಿ, ಅಸೈಲೇಷನ್ ಅಲ್ಲಿ ಅಸೈಲ್ ಕ್ಲೋರೈಡ್ ತಗೋತೀವಿ. So these are the 5 reactions that takes place in the case of electrophilic substitution reaction. So electrophilic substitution reactions alli if you have any doubts you can ask. So after discussing about nucleophilic substitution reaction and then coming to the electrophilic substitution reaction, next what we have is reaction with the metals. So this reaction with the metals that's going to be quite similar to what we discussed in the case of haloalkanes. So ಇಲ್ಲಿ again ನಮಗೆ ತುಂಬಾ ಇಂಪಾರ್ಟೆಂಟ್ ಇದು ರಿಯಾಕ್ಷನ್ ಗಳು, ಏನಕ್ಕೆ ಅಂದ್ರೆ ನೇಮಿಂಗ್ ರಿಯಾಕ್ಷನ್ಸ್ ಗಳು. ಸೊ ಅಲ್ಲಿ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಸ್ಟಡಿ ಮಾಡಿದ್ವಿ. ದೆನ್ we came across Woods reaction. So ಎರಡಾದ್ಮೇಲೆ ಬೇರೆ ಏನಾದ್ರು ಇದೆಯಾ ರಿಯಾಕ್ಷನ್ ಅಲ್ಲಿ? ಗ್ರಿಗ್ನಾರ್ಡ್ ಮತ್ತೆ Woods ಎರಡೇ. ಓಕೆ, ಸೊ ದಟ್ ಈಸ್ ಇನ್ ದ ಕೇಸ್ ಆಫ್ ಯಾವುದು? ಹ್ಯಾಲೋ ಆಲ್ಕೀನ್ಸ್. ಸೊ ನಾವು ಇನ್ ದ ಕೇಸ್ ಆಫ್ ಹ್ಯಾಲೋ ಅರಿನ್ಸ್ ವಿ ಆರ್ ಡಿಸ್ಕಸಿಂಗ್. ಸೊ ಹ್ಯಾಲೋ ಅರಿನ್ಸ್ ಕೇಸ್ ಅಲ್ಲಿ ಫಸ್ಟ್ ಇದೆ ನಮಗೆ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಂತ. Woods fitting reaction. So Woods reaction ನೀವು ಆಲ್ರೆಡಿ ಓದಿದ್ದೀರಾ. ಸೊ Woods reaction ಅಲ್ಲಿ ನಾವು ಆಲ್ಕೈಲ್ ಹ್ಯಾಲೈಡ್ ನ ತಗೋತಿದ್ವಿ. ಅದಕ್ಕೆ ನಮ್ಗೆ RX ಇದೆ ನೋಡಿ, RX ಇದೆ. ಈ RX ಏನ್ ಇಂಡಿಕೇಟ್ ಮಾಡುತ್ತೆ? Woods ನ ಇಂಡಿಕೇಟ್ ಮಾಡುತ್ತೆ RX. ಈ ಫಿಟ್ಟಿಂಗ್ ಏನ್ ಇಂಡಿಕೇಟ್ ಮಾಡುತ್ತೆ? ಅರೈಲ್ ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ Woods fitting ಬಂದಾಗ ನಿಮ್ಗೆ ಒಂದು ಅರೈಲ್ ಇರಬೇಕು, ಒಂದು ಆಲ್ಕೈಲ್ ಇರಬೇಕು. ಯು ಶುಡ್ ರಿಮೆಂಬರ್ ದಟ್ ಒನ್. ವುಡ್ಸ್ ಫಿಟ್ಟಿಂಗ್ ಎರಡೂ ಒಟ್ಟಿಗೆ ಬಂದಾಗ ವುಡ್ಸ್ ಅಲ್ಲಿ ಬರೀ ಆಲ್ಕೈಲ್ ಹ್ಯಾಲೈಡ್ ತಗೊಂಡಿದ್ವಿ, ಫಿಟ್ಟಿಂಗ್ ಅಲ್ಲಿ ಅರೈಲ್ ಹ್ಯಾಲೈಡ್ ತಗೊಂತೀವಿ. ಸೊ ಇವೆರಡನ್ನು ಕಂಬೈನ್ ಮಾಡಿದ್ರೆ ನಮಗೆ ವುಡ್ಸ್ ಫಿಟ್ಟಿಂಗ್ ಬರುತ್ತೆ. ದ ವೆರಿ ಬಿಲೋ ದಟ್ ಯು ಕ್ಯಾನ್ ಸಿ ದ ಫಿಟ್ಟಿಂಗ್ ರಿಯಾಕ್ಷನ್. ಸೊ ಫಿಟ್ಟಿಂಗ್ ರಿಯಾಕ್ಷನ್ ಅಲ್ಲಿ ನೋಡಿ 2 moles ಆಫ್ ದೇ ಹ್ಯಾವ್ ಟೇಕನ್ ಅರೈಲ್ ಹ್ಯಾಲೈಡ್, ಎರಡು ಅರೈಲ್ ಹ್ಯಾಲೈಡ್ ತಗೊಂಡಿದ್ದಾರೆ. ವುಡ್ಸ್ ಅಲ್ಲಿ ನಾವು
2 ಆಲ್ಕೈಲ್ ಹಾಲೈಡ್ ತಗೊಂಡಿದ್ವಿ. ಫಿಟ್ಟಿಂಗ್ ಅಲ್ಲಿ ನಾವು 2 ಅರೈಲ್ ಹಾಲೈಡ್ ನ ತಗೋತಿದೀವಿ. ಇವಾಗ ಅವೆರಡನ್ನು ಮಿಕ್ಸ್ ಮಾಡಿದ್ರೆ ನಮ್ಗೆ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಬರುತ್ತೆ. ವೆರಿ ಸಿಂಪಲ್. ಓಕೆ, okay. So first we'll take fitting reaction. I'll take first. So for fitting reaction, I have to take aryl halide. Since it's a reaction with metal, we'll take metal. Then again I will take another aryl halide here. And take 2 moles of metal. So X errornu Na will take. Here again we reaction dry ether presence alle ಮಾಡೋದು. So 2 NaX remove ಆಗುತ್ತೆ. ಈ ಏನು ನಿಮ್ಗೆ ಎಕ್ಸ್ ಹೋದ್ಮೇಲೆ ಉಳ್ಕೊಳ್ಳೋದೇನೋ 2 ಬೆನ್ಸಿನ್. ಸೊ 2 ಬೆನ್ಸಿನ್ ನಾವು ಜಾಯಿನ್ ಮಾಡ್ಬೇಕಷ್ಟೆ. ಎರಡು ಬೆನ್ಸಿನ್ ನಾವು ಜಾಯಿನ್ ಮಾಡಿದ್ರೆ ದ ನೇಮ್ ಆಫ್ ದಟ್ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಬಿ ಡೈಫಿನೈಲ್ ಅಥವಾ ಬೈಫಿನೈಲ್ ಅಂತಾನು ಬರೀತೀವಿ. ಡೈಫಿನೈಲ್ ಆರ್ ಬೈಫಿನೈಲ್ ಯು ಕ್ಯಾನ್ ರೈಟ್. So they will ask in the exam what is the product of ಅಥವಾ what is the product you are going to obtain in fitting reaction ಅಂತ. ಸೊ ಡೈಫಿನೈಲ್ ಬರೀಬಹುದು ಅಥವಾ ಈ ರಿಯಾಕ್ಷನ್ ಕೊಟ್ಬಿಟ್ಟು ನೇಮ್ ದ ರಿಯಾಕ್ಷನ್ ಅಂತ ಕೇಳ್ಬೋದು. ಫಿಟ್ಟಿಂಗ್ ರಿಯಾಕ್ಷನ್ ಅಂತ ನೀವು ಕೊಡಬೇಕು. ಅಥವಾ ವೆನ್ ಕ್ಲೋರೋಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಮೆಟಲ್ ವಾಟ್ ದ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅಂತ ಕೇಳ್ಬೋದು. ಸೊ ಅವಾಗ ಡೈಫಿನೈಲ್ ಅಂತ ಹೇಳ್ಬೇಕಾಗುತ್ತೆ. ಅಲ್ಲಿ ಅವರು ಕೆಲವೊಂದ್ಸತಿ ಎಕ್ಸಾಮ್ ಅಲ್ಲಿ 2 moles ಅಂತ ಕೇಳಲ್ಲ. ಜಸ್ಟ್ ದೇ ವಿಲ್ ಆಸ್ಕ್ ವೆನ್ ಕ್ಲೋರೋಬೆನ್ಸಿನ್ ರಿಯಾಕ್ಟ್ಸ್ ವಿತ್ ಮೆಟಲ್ ಅಂತ ಅಥವಾ ಸೋಡಿಯಂ ಮೆಟಲ್ ಅಂದಾಗ. ಸೊ ಆ ಕೇಸ್ ಅಲ್ಲಿ ನಮ್ಗೆ ಕ್ಲೋರೋಬೆನ್ಸಿನ್ ಸೋಡಿಯಂ ಮೆಟಲ್ ಜೊತೆ ಆಗ್ತಿದೆ ಅಂದ್ರೆ ದೇರ್ ಇಸ್ ಓನ್ಲಿ ಒನ್ ಕೇಸ್ ಡೈಫಿನೈಲ್ ಫಾರ್ಮೇಶನ್ ಆಗುತ್ತದೆ. ಸೊ ಅಲ್ಲಿ 2 mole ಕೊಟ್ಟಿಲ್ಲ ಅಂತ ನಾವು ಆನ್ಸರ್ನ ಬರೀದೇ ಹೋದ್ರೆ ಇಟ್ಸ್ ಗೋಯಿಂಗ್ ಟು ಬಿ ರಾಂಗ್. ಸೊ ಅಲ್ಲಿ ಎಷ್ಟು ಮೋಲ್ ಆದ್ರೂ ಕೊಡ್ಲಿ, ಅವ್ರು ಕೊಡದೇನೆ ಇರ್ಲಿ, ಕ್ಲೋರೋಬೆನ್ಸಿನ್ ಮೆಟಲ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಅ ಡೈಫಿನೈಲ್ ಆಸ್ ಅ ಪ್ರಾಡಕ್ಟ್. ಕ್ಲಿಯರ್? Yes, sir. Same in the Yes, case sir. of Woods fitting reaction. So Woods fitting ಅಲ್ಲಿ again ನಾವೇನ್ ಮಾಡ್ತೀವಿ ಇಲ್ಲಿ, we are going to take let's go according to that words. Woods ಅಂದಾಗ ಆಲ್ಕೈಲ್ halide. ಮತ್ತೆ ಅಗೇನ್ ನೋಡಿ ಇದು ಚೇಂಜ್ ಆಗಲ್ಲ. 2 moles of sodium metal ಎಲ್ಲಾ ಕೇಸಲ್ಲೂ ಅದೇ, it will not change. ಫಿಟ್ಟಿಂಗ್ ಇದೆ, ಫಿಟ್ಟಿಂಗ್ ಗೆ ಅರೈಲ್ halide ತಗೊಬೇಕು. ಹಾಗೇನ್ ಏನಾಗುತ್ತೆ, ಎಕ್ಸ್ ಎಣ್ಣೆ ಜೊತೆ ಹೋಗುತ್ತೆ. ಸೊ ಎಕ್ಸ್ ಎಣ್ಣೆ ಜೊತೆ ಹೋದಾಗ ಅಗೇನ್ ವಿ ಆರ್ ಗೋಯಿಂಗ್ ಟು ಟೇಕ್ ಸೇಮ್ ಡ್ರೈ ತರ ಇಲ್ವೇ, ವಿಲ್ ಗೆಟ್ 2 NaX ಔಟ್. ಸೊ ಆರ್ ಏನಿದೆ ಬೆನ್ಸಿನ್ ಜಾಗ ಬಂದು ಕೂತ್ಕೊಳ್ಳುತ್ತೆ ಅಷ್ಟೇ. ಆಲ್ಕೈಲ್ ಬೆನ್ಸಿನ್ ಫಾರ್ಮೇಶನ್ ಆಗುತ್ತೆ. ಆರ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. Okay, so this is in the case of Woods fitting reaction. So it's very important. The Woods reaction
wood splitting reaction, fitting reaction. So these are going to be very important. So again, assignment ಗೆ ಈ ಏನ್ ಜನರಲ್ ಈಕ್ವೇಶನ್ಸ್ ಇದೆ ಅದಕ್ಕೆ ಎಕ್ಸಾಂಪಲ್ಸ್ ನ ಬರೀರಿ. Taking or substituting for x and r, you can substitute for them and you can write. So that's your assignment. The assignment, as I told you, I asked you people to upload that to the Google Drive, and the password I have already given to you. So ಅದು ನೀವು ಜಾಯಿನ್ ಕ್ಲಾಸ್ ಅಂತ ಕೊಟ್ಬಿಟ್ಟು ಅಲ್ಲಿ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬಹುದು. ಸೊ ಇಲ್ಲಿ ತನಕ ಆಗಿರೋದು ಏನೋ ಡೌಟ್ಸ್ ಇದೆ ನಿಮ್ಗೆ? ಸರ್ ಸೋಡಿಯಂ ಬದಲಿಗೆ ಮಾಡಬೇಕು. ರಿಪೀಟ್. ರಿಪೀಟ್ ಮಾಡಿ. ಅದೇ ಸರ್ ಅಸೈನ್ಮೆಂಟ್ ಕೊಟ್ರಲ್ಲ, ಯಾವ್ದ್ಯಾವ್ದೆಲ್ಲ ಮಾಡ್ಬೇಕು ಅಂತ, ಯಾವ್ಯಾವ್ದಕ್ಕೆ ಎಕ್ಸಾಂಪಲ್ಸ್ ಹಾಕಿ ಮಾಡ್ಬೇಕು ಅಂತ. ಫಿಟ್ಟಿಂಗ್ ರಿಯಾಕ್ಷನ್ ಮತ್ತೆ ವುಡ್ ಸ್ಪಿಟ್ಟಿಂಗ್ ರಿಯಾಕ್ಷನ್. ಅಂಡ್ ಈ ಏನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇದೆ, ಅಲ್ಲಿ ಕ್ಲೋರೋಬೆಂಜಿನ್ ಇದೆ, ಅದ್ರ ಬದಲು ನೀವು ಬ್ರೋಮೋಬೆಂಜಿನ್ ತಗೊಳ್ಳಿ. ಅದು ಇದಕ್ಕೂ ಟ್ರೈ ಮಾಡಿ, ಬ್ರೋಮೋಬೆಂಜಿನ್ ತಗೊಂಡು ಟ್ರೈ ಫಾರ್ ಆಲ್ ದ 5 ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಜೊತೆಗೆ ರಿಯಾಕ್ಷನ್ ವಿತ್ ಮೆಟಲ್ಸ್ ಗೆ, ವುಡ್ ಸ್ಪಿಟ್ಟಿಂಗ್, ಫಿಟ್ಟಿಂಗ್ ಗೆ ನೀವು ಜನರಲ್ ರಿಯಾಕ್ಷನ್ ಗೆ ಎಕ್ಸಾಂಪಲ್ ತಗೊಂಡು ಮಾಡಿದ್ರೆ ಸಾಕು. ಓಕೆ ಸರ್. ಸರ್ ಸೋಡಿಯಂ ಬದಲಿಗೆ ಯಾವ್ದಾದ್ರು ಆಲ್ಕಲಿ ಮೆಟಲ್ ತಗೊಂಡ್ ಮಾಡಕ್ಕಾಗಲ್ವಾ? ಇಲ್ಲ, ಸೋಡಿಯಂ ಬದಲು ನೀವು ಬೇರೆ ಯಾವ್ದನ್ನು ತಗೊಳಕ್ಕಾಗಲ್ಲ. ಬಿಕಾಸ್ ಜನರಲ್ ರಿಯಾಕ್ಷನ್ ಅಲ್ಲಿ ನಮ್ಗೆ ಸೋಡಿಯಂನೇ ನಾವು ತಗೊಂಡಿರೋದು. ಜೊತೆಗೆ ಇನ್ನೊಂದು ಏನು ಅಂದ್ರೆ, ಸೊ ನಾನು ಅಲ್ಲಿ ನಿಮ್ಗೆ when I was talking about Woods reaction, ಅಲ್ಲಿ ನಾನು ಸೋಡಿಯಂ ಯೂಸ್ ಮಾಡೋದ್ರಿಂದ ನಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ಸೋಡಿಯಂ ಅಲ್ಲಿ ನಮ್ಗೆ ಅಲ್ಲಿ ಅಯನೈಸೇಷನ್ ಎನರ್ಜಿ ಸ್ವಲ್ಪ ಕಂಪೇರಿಟಿವ್ಲಿ ಟು ಅದರ್ ಆಲ್ಕಲಿ ಮೆಟಲ್ಸ್ ಕಮ್ಮಿ ಇರುತ್ತೆ. ಬಟ್ ನಾವು ಯೂಸ್ ಮಾಡ್ಬೋದು. ಈಗ ನೋಡಿ, ಸೋಡಿಯಂ ಬದಲು ನೀವು ಪೊಟ್ಯಾಷಿಯಂ ಆದ್ರೂ ಯೂಸ್ ಮಾಡಿ, ಲಿಥಿಯಂ ಆದ್ರೂ ಯೂಸ್ ಮಾಡಿ, ಯಾವ್ದಾದ್ರು ಯೂಸ್ ಮಾಡಿ. ಬಟ್ ಫಿಟ್ಟಿಂಗ್ ರಿಯಾಕ್ಷನ್ ವುಡ್ ಸ್ಪಿಟ್ಟಿಂಗ್ ರಿಯಾಕ್ಷನ್ ಆಗಲ್ಲ. ಅರ್ಥ ಆಗ್ತಿದ್ಯಾ? ಫಿಟ್ಟಿಂಗ್ ರಿಯಾಕ್ಷನ್ ವುಡ್ ಸ್ಪಿಟ್ಟಿಂಗ್ ಅಂದ್ರೆ ಸೋಡಿಯಂ ಮೆಟಲ್, ಅದನ್ನ ಬಿಟ್ಟು ನೀವು ಬೇರೆ ಯೂಸ್ ಮಾಡಿದ್ರೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅ ವುಡ್ ಸ್ಪಿಟ್ಟಿಂಗ್ ರಿಯಾಕ್ಷನ್, ಬಟ್ ದಟ್ ಕ್ಯಾನ್ ಗಿವ್ ಯು ದ ಪ್ರಾಡಕ್ಟ್, ಬಟ್ ದಟ್ ಪ್ರಾಡಕ್ಟ್ ಈಸ್ ನಾಟ್ ಅ ಫಿಟ್ಟಿಂಗ್ ರಿಯಾಕ್ಷನ್ ಪ್ರಾಡಕ್ಟ್. Are you getting what I am saying? Yes sir. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. Let me take this iodine one. Okay, so I'll take 2 moles of this. ಇಲ್ಲಿ ಏನ್ ಮಾಡ್ತೀನಿ ನಾನು ಅಂದ್ರೆ, ಮೆಟಲ್ ಅಂತ ಹೇಳಿದಾಗ I no need to take only S block. I can also take D block. But whatever the metal I take, the reactions are going to be different. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು ಅಂದ್ರೆ, ಕಾಪರ್ ತಗೊಂತಾ ಇದ್ದೀನಿ. ಓಕೆ, ಇದು ಯಾವ ರಿಯಾಕ್ಷನ್ ಅಂತ ಗೊತ್ತಾಗ್ತಿದೆ ನಿಮ್ಗೆ? ಯಾವ ರಿಯಾಕ್ಷನ್ ತರ ಇದೆ ಇದು? ಫಿಟ್ಟಿಂಗ್ ರಿಯಾಕ್ಷನ್ ತರ ಇದೆ ಅಲ್ವಾ? 2 moles ತಗೊಂಡಿದ್ದೀವಿ. ಬಟ್ ಇಲ್ಲಿಂದ ನಮಗ್ ಬರುವಂತ ಪ್ರಾಡಕ್ಟ್ ಕೂಡ ನೋಡಿ, ಯು ಆರ್ ಗೋಯಿಂಗ್ ಟು ಗೆಟ್ 2 moles ತಗೊಂಡಿರೋದ್ರಿಂದ you are going to get the product as diphenyl only with 2CuI. ಇದೇ ನಿಮಗೆ ಡೈಫಿನಾಲ್ ಪ್ರಾಡಕ್ಟ್ ಬರ್ತಾ ಇದೆ. ಬಟ್ ಈ ರಿಯಾಕ್ಷನ್ ನಾವು ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಥವಾ ಫಿಟ್ಟಿಂಗ್ ರಿಯಾಕ್ಷನ್ ಅಂತ ಕರೆಯಲ್ಲ. ಇನ್ಸ್ಟೆಡ್ ಆಫ್ ದಟ್ ವಿ ಕಾಲ್ ದಟ್ as ಉಲ್ಮನ್ಸ್ ರಿಯಾಕ್ಷನ್ಸ್ ಅಂತ ಕರೀತೀವಿ. ಇಟ್ ಇಸ್ ನಾಟ್ ದೇರ್ ಇನ್ ಸಿಲೆಬಸ್, ಬಟ್ ನಿಮ್ಮ ನಾಲೆಡ್ಜ್ ಬೇಕಂದ್ರೆ ಉಲ್ಮನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವಾಗ ಅಂದ್ರೆ ವೆನ್ ಯು ಆರ್ ಯೂಸಿಂಗ್ ಕಾಪರ್ as a metal. ನೀವು ಬೇರೆ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ, ಲಿಥಿಯಂ ಯೂಸ್ ಮಾಡ್ಕೊಂಡು ಮಾಡೋರು ಬರುತ್ತೆ, ಪೊಟ್ಯಾಷಿಯಂ ಯೂಸ್ ಮಾಡ್ಕೊಂಡು ಮಾಡೋರು ಬರುತ್ತೆ. ಬಟ್ that is not going to be a fitting or wood splitting reaction.
ಸೊ ಪರ್ಟಿಕ್ಯುಲರ್ ಆಗಿ ಆ ಮೆಟಲ್ ಯೂಸ್ ಮಾಡಿ ಅವ್ರ ಜನರಲ್ ರಿಯಾಕ್ಷನ್ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ವಿ ಹ್ಯಾವ್ ಟು ಸ್ಟಿಕ್ ಆನ್ ಟು ದ್ಯಾಟ್ ಒನ್. And even you can do the Grignard reagent for this as well. You, for example, can take benzene. So benzene ತಗೊಂಡು ಯಾವ್ದ್ರೆ ಆಲೋರಿನ್ ತಗೊಳ್ಳಿ. ಆಲೋರಿನ್ ನೀವು ಮೆಗ್ನೀಷಿಯಂ ಹಾಕಿ, ಮೆಗ್ನೀಷಿಯಂ. So you are going to get so this is what you are going to get when you are using magnesium. Grignard reagent ಅಂತ ತಗೊಂಡ್ರೆ ನಿಮ್ಗೆ ಇಲ್ಲಿ ಫಿನೈಲ್ ಮೆಗ್ನೀಷಿಯಂ ಹೈಲೈಡ್ ಬರುತ್ತೆ ಅಷ್ಟೇ. ರಿಯಾಕ್ಷನ್ ಆಗಲ್ಲ ಅಂತ ಆಗ್ತಾ ಇದೆ. But the names are going to be different. So again you are going to get your magnesium, phenyl magnesium halide. Again illu kuda Grignard reagent ಆಗ್ತದೆ, ಆಗಲ್ಲ ಅಂತ ಏನಿಲ್ಲ. Grignard reagent is positive. Clear? ಇದಕ್ಕೆ ಯಾವ್ದು ಕೆಟಲಿಸ್ಟ್ ಯೂಸ್ ಮಾಡಲ್ವಾ? ಸೊ ಎಲ್ಲದಕ್ಕೂ ಡ್ರೈ ಇತಾರೆ, ಬರ್ದಿಲ್ಲ. ಕಾಮನ್ ಆಗಿ ಎಲ್ಲದಕ್ಕೂ ಡ್ರೈ ಇತಾರೆ ನಾವು ಯೂಸ್ ಮಾಡೋದು, ನಾವು ಬರ್ದಿಲ್ಲ ಅಷ್ಟೇ. Even if you go back to Wood's reaction, so Wood's reaction ಹೋದ್ರೆ, so Wood's reaction ಅಲ್ಲಿ ನಾನು ಅಗೇನ್ ಏನ್ ಮಾಡ್ತೀನಿ, ಜಿಂಕ್ ಯೂಸ್ ಮಾಡಿದ್ರೆ ಇಲ್ಲಿ ಅಗೇನ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಓನ್ಲಿ. ಸೊ ಇಲ್ಲೂ ಕೂಡ ನಾವು ಬೇರೆ ಮೆಟಲ್ ಯೂಸ್ ಮಾಡ್ತೀವಿ, ಬಟ್ ನಮ್ಗೆ ಪ್ರಾಡಕ್ಟ್ ಬರ್ತಾ ಇದೆ. ಸೊ ಇದು ಫ್ರಾಂಕ್ಲ್ಯಾಂಡ್. This is going to be Frankland equation ಅಥವಾ Frankland reaction ಅಂತ. ಸೊ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತ ಹೇಳಿದ್ದಾರೆ ಅಷ್ಟೇ ಅವರು. ಸೊ ರಿಯಾಕ್ಷನ್ ವಿತ್ ಮೆಟಲ್ ಅಂದ್ರೆ ನಾವು ಯಾವ ಮೆಟಲ್ ನ ತಗೊಂಡು ಅದನ್ನ ರಿಯಾಕ್ಷನ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ದೇರ್ ಇಸ್ ಅ ಡಿಫರೆನ್ಸ್ ಇನ್ ದ ನೇಮ್ಸ್ ಅಷ್ಟೇ. ಓಕೆ, ಬರುವಂತ ಇಲ್ಲೂ ಅಷ್ಟೇ ZN ಇಂದನು ಏನ್ ಮಾಡುತ್ತೆ, ಎಕ್ಸ್ನೇ ರಿಮೂವ್ ಮಾಡೋದು. ನಿಮ್ಗೆ ಅದೇ ಪ್ರಾಡಕ್ಟ್ ಬರ್ತಿದೆ. ಪ್ರಾಡಕ್ಟ್ ಅಲ್ಲಿ ಏನು ವೇರಿಯೇಷನ್ ಇಲ್ಲ. ಯು ಕ್ಯಾನ್ ಅಬ್ಸರ್ವ್ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಬಿ ಸೇಮ್, but the scientist who have discovered that is going to be different in the case. Okay, so aduna ನಾವು ಸ್ವಲ್ಪ ನೆನಪಿಟ್ಕೊಂಡು, ಸೊ ಅದರಿಂದ particularly if they are asking fitting, particularly if they are asking woods, ಆ ಕೇಸಲ್ಲಿ ಇದೇನ್ ಮೈಂಡ್ ಮಾಡಬೇಕು, ಅದೇ ನಾವು ಸೋಡಿಯಂ ಮೆಟಲ್ ನ ಅದೇ ಇದನ್ನ ತಗೊಂಡು ರಿಯಾಕ್ಷನ್ ಮಾಡಬೇಕು. ಸೊ ಬೇರೆ ಇದನ್ನ ತಗೊಂಡ್ ಮಾಡಿದಾಗ that is not the right answer for the asked question. So is it clear? Yes sir. ಸೊ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ನಿಮ್ಗೆ ಇಷ್ಟರಲ್ಲಿ? ಸೊ ಇಲ್ಲಿಗೆ we have completed discussing about completely about halo alkanes and haloarin. ಸೊ ಎರಡರದೂನು ಪ್ರಾಪರ್ಟೀಸ್ ಏನೇನಿತ್ತು ಎಲ್ಲ ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡಿದ್ವಿ. Now we are left with the stereochemistry and some polyhalogen compounds. So aderadu we are left with. So tomorrow I will take stereoisomerism or stereomers. Tomorrow I will take. So illige ivattu nilsirtini. So remaining ಏನಿದೆ ಅದನ್ನ ನಾವು ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. That is we will be discussing about stereomers and stereoisomerism. So ಇದಕ್ಕೆ ಹೋಗಕ್ಕಿಂತ ಮುಂಚೆ what's the better thing you can do is hydrocarbons, I guess no, organic chemistry li ಮತ್ತೆ hydrocarbons ಎರಡರಲ್ಲೂ ನಾವು ಸ್ಮಾಲ್ ಅಮೌಂಟ್ ಆಫ್ ಐಸೋಮೆರಿಸಮ್ ನ ಡಿಸ್ಕಸ್ ಮಾಡಿದ್ವಿ. ಐಸೋಮೆರಿಸಮ್ಸ್ ಅಂದ್ರೆ ಏನು, ಮತ್ತೆ ಆಪ್ಟಿಕಲ್ ಐಸೋಮರ್, ಸ್ಟೀರಿಯೋಕೆಮಿಕಲ್ ಸ್ಟೀರಿಯೋಐಸೋಮರ್, ಇದಂತ ಸ್ಮಾಲ್ ಕಾನ್ಸೆಪ್ಟ್ಸ್ ಆಫ್ ಐಸೋಮೆರಿಸಮ್ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದನ್ನ ನೀವು ಓದ್ಕೊಂಡ್ರೆ ನಾಳೆ ಕ್ಲಾಸ್ಗೆ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಸೊ ಅವಾಗ ನಿಮ್ಗೆ ಸ್ಟೀರಿಯೋಐಸೋಮೆರಿಸಮ್ ಚೆನ್ನಾಗಿ ಅರ್ಥ ಆಗುತ್ತೆ. ವೈ ಆಮ್ ಸೇಯಿಂಗ್ ಇಸ್
ಸ್ಟೀರಿಯೋ ಐಸೋಮೆರಿಸಮ್ ನ ಫೇಸ್ ಟು ಫೇಸ್ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಬಿಕಾಸ್ ಇಟ್ ನೀಡ್ಸ್ ಸಮ್ ಮೋರ್ ಅಮೌಂಟ್ ಆಫ್ ಇಮ್ಯಾಜಿನೇಷನ್. ಸೊ ಇಲ್ಲಿಂದ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ದ ಪ್ರೀವಿಯಸ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಸೊ ಅದಕ್ಕೆ ಇಫ್ ಯು ಟೇಕ್ ಒನ್ 10 to 15 minutes with your previous year textbook,